ರಸ್ತೆ ಪಕ್ಕದಲ್ಲಿ ಕಸ ಎಸೆದು ಹೋಗುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ಆತನಿಂದಲೇ ಸ್ವಚ್ಛತೆ ಮಾಡಿಸಿರುವ ಘಟನೆ ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಎಂಇಎಸ್ ಹೋಟೆಲ್ ಸಮೀಪ ಶನಿವಾರ ನಡೆದಿದೆ. ನಾವು ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತೀವಿ ಅಂತ ಇದರಲ್ಲಿ ನಿಮಗೆ ಗೊತ್ತಾಗಬೇಕು. ಈ ಥರ ಮಳೆಯಲ್ಲಿ ಈ ಥರ ಗೊಚ್ಚಲ್ಲಿ ನಾವು ಕ್ಲೀನ್ ಮಾಡ್ತೀವಿ. ನಾವು ಈ ಭಾಗದಲ್ಲಿ ಪ್ರತಿದಿನ ಕಸ ಎಸೆದು ಹೋಗುತ್ತಿರುವುದನ್ನು ಜಾಲಿಪಟ್ಟಣ ಪಂಚಾಯತ್ ಆರೋಗ್ಯ ಅಧಿಕಾರಿ ವಿನಾಯಕ್ ಗಮನಿಸುತ್ತಿದ್ದರು. ಅದರಂತೆ ಇದ್ದು ಸ್ಥಳೀಯ ವ್ಯಕ್ತಿಯೋರ್ವ ಬೈಕ್ನಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಎಂಇಎಸ್ ಹೋಟೆಲ್ ಸಮೀಪ ಕಸ ಎಸೆದು ಹೋಗುತ್ತಿರುವುದನ್ನು ನೋಡಿದ ಸ್ಥಳೀಯ ವ್ಯಕ್ತಿಯೋರ್ವ ಅಲ್ಲೇ ಇದ್ದ ಜಾಲಿಪಟ್ಟಣ ಪಂಚಾಯತ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸಿಬ್ಬಂದಿಗಳು ಆರೋಗ್ಯ ಅಧಿಕಾರಿ ವಿನಾಯಕ್ ಅವರಿಗೆ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಆರೋಗ್ಯ ಅಧಿಕಾರಿ ವಿನಾಯಕ್ ಆತನನ್ನು ಹಿಡಿದು ಅಲ್ಲಿದ್ದ ಎಲ್ಲಾ ಕಸವನ್ನು ಆತನಿಂದಲೇ ಸ್ವಚ್ಛಗೊಳಿಸಿದ್ದಾರೆ. ನಾವು ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತೀವಿ ಅಂತ ಇದರಲ್ಲಿ ನಿಮಗೆ ಗೊತ್ತಾಗಬೇಕು. ಈ ಥರ ಮಳೆಯಲ್ಲಿ ಈ ಥರ ಗೊಚ್ಚಲ್ಲಿ ನಾವು ಕ್ಲೀನ್ ಮಾಡ್ತೀವಿ. ನಾವು ಆ ದೊಡ್ಡ ಕೊಟ್ಟೆ ಉಂಟಲ್ಲ, ಹಂಗೆ ಇಡಿ, ಸಣ್ಣ ಸಣ್ಣ ಕೊಟ್ಟೆ ಅಲ್ಲ ಅದರಲ್ಲಿ. ಈ ಥರ ಇಲ್ಲಿ ನಮ್ಮನೆ ರಾಶಿ ರೋಡ್ ಬದಿ ತಂದು ಹಾಕೊಂಡು ಗೊತ್ತಾಗಬೇಕು ಮುನ್ಸಿಪಾಲಿಟಿ ಅವ್ರದ್ದು ಏನು ಕಷ್ಟ ಏನು ಅಂತೇಳಿ. ಅಲ್ಲ ಗೊತ್ತಾಗಬೇಕು ನಿಮಗೆ. ಗೊತ್ತಾಗಬೇಕು ಸರ್ ಇವರಿಗೆಲ್ಲ. ನಾವು ಕೈ ಹಾಕೊಂಡು ಕೆಲಸ ಮಾಡ್ತೀವಲ್ಲ, ಅವಾಗ ಗೊತ್ತಾಗಬೇಕು ಇವರಿಗೆ. ಆಯ್ತು ಮಾಡಿ ಕೊಡಿ ಅವ್ರ ಹತ್ರ ಕ್ಲೀನ್ ಮಾಡಲಿ. ಅವರು ಅಷ್ಟು ಕಸ ಹಾಕಿ. ಅವರು ಅದು ಬೇಡ, ಪ್ಲಾಸ್ಟಿಕ್ ಹಾರಿಸಿ. ಅಲ್ಲಿ ಪ್ಲಾಸ್ಟಿಕ್ ಇದೆ ನೋಡಿ, ಎಲ್ಲ ಕಾಣಿಸ್ತಾ ಉಂಟು ನೋಡಿ. ಹಾಂ, ಅದೆಲ್ಲ ಹಾಕಿ, ಆ ಕೊಟ್ಟೆಲ್ಲ ಹಾಕಿ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಆರೋಗ್ಯ ಅಧಿಕಾರಿ ವಿನಾಯಕ್ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಈ ಬಗ್ಗೆ ದೂರವಾಣಿ ಕರೆ ಮೂಲಕ ಮಾತನಾಡಿದ ಆರೋಗ್ಯ ಅಧಿಕಾರಿ ವಿನಾಯಕ್, ಈ ಭಾಗದಲ್ಲಿ ಕೆಲ ದಿನಗಳಿಂದ ಕಸ ಎಸೆಯುತ್ತಿರುವುದನ್ನು ಗಮನಿಸುತ್ತಿದ್ದೆ. ಇಂದು ಸ್ಥಳೀಯ ವ್ಯಕ್ತಿಯ ಸಹಾಯದಿಂದ ಈ ಕೆಲಸ ಮಾಡಲು ಸಾಧ್ಯವಾಗಿದೆ. ಪ್ರತಿಯೊಂದು ಸ್ಥಳಗಳಲ್ಲಿ ಈ ರೀತಿ ಕಸ ಎಸೆಯುವವರಿಂದಲೇ ಈ ರೀತಿ ಕೆಲಸ ಮಾಡಿಸಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವುದನ್ನು ತಡೆಗಟ್ಟಬಹುದು ಎಂದು ತಿಳಿಸಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.